ನೀವು ಪವರ್ ಸ್ಟಾರ್ ಅಪ್ಪು ಅವರ ಅಭಿಮಾನಿ ಕೂಡ ಅಂತ ಒಂದು ಮಾತು. ಅಂದ್ರೆ ಅಪ್ಪು ಅವ್ರನ್ನು ಕೂಡ ನೀವು ಇಷ್ಟಪಡ್ತೀರಾ. ಅವರು ಅಗಲಿಕೆ ನಿಮಗೆ ಬಹಳ ನೋವು ತರಿಸ್ತು ಅನ್ನೋದೊಂದು ಮಾಹಿತಿ ಇತ್ತು. ಈ ಅಪ್ಪು ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ಅಣ್ಣ ದೊಡ್ಡ ಮನೆ ಅವತ್ತು ದೊಡ್ಡ ಮನೆನೆ. ಹ್ಮ್. ಶಿವಣ್ಣ ಅವರು ನಾನ್ ನೋಡಿದೆ, ಶಿವಣ್ಣ ಸರ್ ಹಾ ಅವರಿಗೆ. ಹಾ ಹಾ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರಿಗೆ ನೋಡಿದ್ದೆ. ಹ್ಮ್. ಆಮೇಲೆ ವಿಜಯ ರಾಘವೇಂದ್ರ ಸರ್ ಹ್ಮ್ ಹ್ಮ್ ಅವರಾಗಿರ್ಲಿ, ಆ ಮುರಳಿ ಅಣ್ಣನ ಏನು ನೋಡಿಲ್ಲ ನಾನು, ಶ್ರೀ ಮುರಳಿ ಹಾ ಅಣ್ಣಗೆ. ಹಾ ಹಾ. ಆಮೇಲೆ ಒಂದು ಹಿಂಟ್ ಇದೆ ಅಣ್ಣ ನನ್ಗೆ ಆಕ್ಚುಲಿ, ಹಾ. ಅಪ್ಪು ಸರ್ ನೋಡಿಲ್ಲ ನಾವು ಅಂತ ಹಾ ಹಾ ಹೇಳಿ. ಹಾ ಹಾ. ಎಲ್ರೂ ಮಾತಾಡೋದನ್ನ ಕೇಳಿದೀನಿ. ಹ್ಮ್. ಅಪ್ಪು ಸರ್ ಅದ್ಭುತವಾದ ಮನುಷ್ಯ. ಹ್ಮ್. ಅವರು ಹಿಂಗೆ ಗೊತ್ತಾಗ್ಲಾರ್ದಂಗೆ ಸಹಾಯ ಮಾಡೋರು. ಹೌದು. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಕಂಡ್ರೆ. ಹ್ಮ್ ಹ್ಮ್ ಹ್ಮ್. ಅವ್ರಿದ್ದಾಗ ನಾನು ಅವ್ರ ಸಿನಿಮಾ ಎಲ್ಲ ನೋಡಿದೀನಿ. ದೊಡ್ಡ ಮನೆ ಹುಡುಗ ಆಗಿರ್ಲಿ, ಹ್ಮ್ ಹ್ಮ್ ಹ್ಮ್. ರಾಜ್ಕುಮಾರ ಆಗಿರ್ಲಿ, ಹ್ಮ್. ಅವೆಲ್ಲ ಸಿನಿಮಾ ನೋಡಿದೀನಿ ಅಣ್ಣ. ಹ್ಮ್. ಅಪ್ಪು ಬಾಸ್ ಅಭಿಮಾನಿಗಳು ಬಂದು ನನ್ಗೆ ನೋಡ್ತಾರೆ, ನೀವು ದರ್ಶನ್ ಸರ್ ಅಭಿಮಾನಿ ಅಲ್ಲ? ಹೌದಣ್ಣ, ನಾನು ಹ್ಮ್. ದರ್ಶನ್ ಸರ್ ಅಭಿಮಾನಿ. ಅವರೇ ಹೇಳ್ತಾರೆ, ಹ್ಮ್. ನಾನ್ ಪಕ್ಕಾ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಅಭಿಮಾನಿ, ಆದ್ರೂ ನಿಮ್ ನಾನು ಇಷ್ಟಪಡ್ತೀನಿ ಸರ್. ನಾನು ಅದೇ ಅಂದಿದ್ದು, ಹ್ಮ್. ಸರ್ ದರ್ಶನ್ ಸರು ಅಪ್ಪು ಸರ್ ಇಬ್ರು ಫ್ರೆಂಡ್ಸೇ. ಹೌದು. ಸೊ ಹೀಗಾಗಿ ಅವೆಲ್ಲ ಅವ್ರವ್ರು ಮಾಡ್ಕೊಂಡಿದ್ದು. ಸೊ ನಮಗೆ ಅವೆಲ್ಲ ಲೆಕ್ಕ ಇಲ್ಲ. ಹ್ಮ್ ಸೊ ಹೀಗಾಗಿ ದರ್ಶನ್ ಸರ್ ಅಭಿಮಾನಿ ನಾನು. ಹ್ಮ್. ತುಂಬಾ ಖುಷಿ ಆಗುತ್ತಣ್ಣ. ನಮಗೂ ಅಪ್ಪು ಸರ್ ಕಂಡ್ರೆ ತುಂಬಾ ಪ್ರೀತಿ ಇದೆ. ನಾನು ನನ್ನ ಈವೆಂಟ್ ಗಳಲ್ಲೆಲ್ಲ ಅಪ್ಪು ಸರ್ ಹಾಡ್ ಹಾಡ್ತಾ ಇರ್ತೀನಿ. ಓಕೆ. ತುಂಬಾ ಖುಷಿ ಆಗುತ್ತಣ್ಣ ಅಪ್ಪು ಸರ್ ಕಂಡ್ರೆ. ಅಪ್ಪು ಸರ್ ಹ್ಮ್. ಆಗ್ಲಿಕ್ಕೇನು ತುಂಬಾ ಒಂಥರ ಬೇಸರ ತಂದು ಕೊಟ್ಟಿದ್ದು. ಹ್ಮ್ ಹ್ಮ್ ಇನ್ನೂ ಇರ್ಬೇಕಾಗಿತ್ತು. ಹ್ಮ್. ಹೌದು. ಇನ್ನು ನಮ್ಮ ಚಿತ್ರರಂಗದಲ್ಲಿ ಅವರು ಒಂದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಹ್ಮ್. ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಹೌದು. ಅಂತ ಒಂದು ಅದ್ಭುತವಾದ ಹಾಡು ಕೊಟ್ಟವರು. ಸೊ ಹೀಗಾಗಿ ಅವರು ಒಂದು ಅಗಲಿಕೆನೂ ಒಂದು ನೋವು ಕೊಡುತ್ತಾನ. ಆದ್ರೂ ಅಪ್ಪು ಸರ್ ಫ್ಯಾನ್ಸ್ನು ಹ್ಮ್. ನನಗೆ ತುಂಬಾ ಪ್ರೀತಿ ತೋರಿಸ್ತಾರಣ. ಹ್ಮ್. ಅದ್ರಲ್ಲಿ ಎರಡು ಮಾತಿಲ್ಲ. ಹ್ಮ್. ದರ್ಶನ್ ಸರ್ ಅಭಿಮಾನಿ ನಾನು ಆದ್ರೂ ಅಪ್ಪು ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಹ್ಮ್. ಶಿವಣ್ಣ ಸರ್ ಫ್ಯಾನ್ಸು, ವಿಜಯ ರಾಘವೇಂದ್ರ ಸರ್ ಫ್ಯಾನ್ಸು, ಹ್ಮ್. ವಿನೋದ್ ಪ್ರಭಾಕರ್ ಸರ್ ಫ್ಯಾನ್ಸು, ಎಲ್ಲಾ ಅಭಿಮಾನಿಗಳ ಫ್ಯಾನ್ಸು ನನ್ನ ತುಂಬಾ ಇಷ್ಟಪಡ್ತಾರೆ, ಹ್ಮ್. ತುಂಬಾ ಗೌರವಿಸ್ತಾರೆ, ತುಂಬಾ ಪ್ರೀತಿ ನೀಡ್ತಾರೆ. ಹ್ಮ್. ಅದಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಹ್ಮ್ ಹ್ಮ್ ಹ್ಮ್. ಇನ್ನ ರೇವಣ್ಣ ಅವರೇ, ದರ್ಶನ್ ಅವರ ಜೊತೆ ಒಡನಾಟ ಇಟ್ಕೊಂಡು ಅವ್ರ ಹತ್ರ ತುಂಬಾ ಕ್ಲೋಸ್ ಆಗಿದ್ರು ಕೂಡ ಅದ್ರ ಜೊತೆ ನಮ್ಮ ಸ್ಯಾಂಡಲ್ವುಡ್ ನ ಕ್ವೀನ್ ಅಂತಾನೆ ಹೇಳ್ಬೋದು. ಒಂದ್ ಕಾಲದಲ್ಲಿ ಕ್ವೀನ್ ಆಗಿದ್ದಂತಹ ರಕ್ಷಿತಾ ಅವರು ಈಗ ನಮ್ಮ ರಚಿತಾ ರಾಮ್ ಅವ್ರ ಜೊತೆ ಸಾಕಷ್ಟು ನೀವು ಕ್ಲೋಸ್ ಆಗಿದ್ದೀರಾ ಅಂತ ಒಂದಿದು. ಏನ್ ಎಲ್ಲಿಂದ ಇವರು ಪರಿಚಯ, ಯಾವಾಗಿಂದ, ಮತ್ತೆ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅವರು? ಅದೇ ಅಣ್ಣ, ಮಹಾಸಂಗಮ ಆದ್ಮೇಲೆ ನಾನು ದರ್ಶನ್ ಸರ್ನ ಮೀಟ್ ಮಾಡ್ಬೇಕಂತ ರಕ್ಷಿತಾ ಮ್ಯಾಮು ಹ್ಮ್. ಅವಾಗಿಂದ ನನಗೆ ಕ್ಲೋಸ್ ಆಗಿದ್ದು. ಹ್ಮ್. ಯಾವಾಗ್ಲೂ ಅವಾಗ ಅದಾದ್ಮೇಲೆ ನಾನು ಕಾಮಿಡಿ ಕಿಲಾಡಿ ಶೂಟಿಂಗ್ ನಡೀತಾ ಇತ್ತು ನಮ್ಮ ಸರಿಗಮಪ ಅಲ್ಲಿ ಇದ್ದಾಗನೆ. ಹಾ. ಅವಾಗ ಅಭಯ್ ನಾಡು ಊಟಕ್ಕೆ ಹೋದಾಗ ಹ್ಮ್. ಅವಾಗ ಏನಾದ್ರು ಶೂಟಿಂಗ್ ಬ್ರೇಕ್ ಇದ್ದಾಗ ಕ್ಯಾರೋನ್ಗೆ ಹೋಗ್ತಾ ಇದ್ದೆ. ಹಾ. ಆಮೇಲೆ ಎಲ್ಲ ಸೆಟ್ ಅಲ್ಲೇ, ಹಾಯ್ ರಕ್ಷಿತಾ ಮೇಡಮ್ ಹೆಂಗಿದ್ದೀರಾ, ಹ್ಮ್. ಮೇಡಮ್ ಬಾಸ್ನ ಮೀಟ್ ಮಾಡಿಸಿ, ಹಾ. ಮೇಡಮ್ ಬಾಸ್ನ ಮೀಟ್ ಮಾಡಿಸಿ, ಖಂಡಿತ ರೇವಣ್ಣ ಮಾಡಿಸ್ತೀನಿ ಅಂತ ಯಾವಾಗ್ಲೂ ಹೇಳ್ತಾರೆ ಅವರು. ಹಾ. ಆಮೇಲೆ ಕಡೆಗೆ ಮೀಟು ಮಾಡಿಸಿದ್ರು. ದರ್ಶನ್ ಸರ್ ಮೀಟ್ ಮಾಡ್ಬೇಕು ಒಂದ್ ಕಾರಣ ಅಂದ್ರೆ ರಕ್ಷಿತಾ ಮೇಡಮ್ ಆಕ್ಚುಲಿ. ಹಾ. ಅಲ್ಲಿಂದ ನನಗೆ ತುಂಬಾ ಕ್ಲೋಸ್ ಆಗಿದ್ದು ರಕ್ಷಿತಾ ಮೇಡಮ್. ಹ್ಮ್. ಇವಾಗ್ಲೂ ಹೋದ್ರೆ, ಹಾಯ್ ರೇವಣ್ಣ ಹೆಂಗಿದೀಯಾ, ಏನ್ ಸಮಾಚಾರ, ಹ್ಮ್. ಏನ್ ಮಾಡ್ತಾ ಇದೀಯಾ, ಹ್ಮ್. ಅವ್ರು ತುಂಬಾ ಕೇಳ್ತಾರೆ ಆಕ್ಚುಲಿ ಹ್ಮ್. ರಕ್ಷಿತಾ ಮೇಡಮ್. ಆಮೇಲೆ ನಾನು ಕೇಳ್ತಾ ಇರ್ತೀನಿ, ಮ್ಯಾಮ್ ಹೆಂಗ್ ನಡೀತಾ ಇದೆ, ಇಲ್ಲ ತುಂಬಾ ಚೆನ್ನಾಗ್ ನಡೀತಾ ಇದೆ ಮಗ ಅಂತ. ತುಂಬಾ ಫ್ರೆಂಡ್ಲಿ ಆಗಿ, ಹ್ಮ್. ತುಂಬಾ ಕ್ಲೋಸ್ ಆಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ರಕ್ಷಿತಾ ಮೇಡಮ್. ಹಾ ಹಾ. ಅದಾದ್ಮೇಲೆ ರಚಿತಾ ರಾಮ್ ಮೇಡಮ್ ಆಗ್ಲೂನು ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಹ್ಮ್. ನಾನು ಯಾವಾಗ್ಲೂ ಹೋದ್ರೆ, ಮೇಡಮ್ ಹಿಂಗೆ ನಿಮ್ಮನ್ನ ಮೀಟ್ ಮಾಡ್ಬೇಕು, ಅಲ್ಲಿ ಸೆಟ್ ಅಲ್ಲೆಲ್ಲ ತುಂಬಾ ಜನ ಇರ್ತಾರಲ್ಲ. ಹ್ಮ್. ಸೊ ಹೀಗಾಗಿ ಕ್ಯಾರೋನಿಗ್ ಬಾ ಅಂತ ಅಲ್ಲೇ ಕರೆದು ಒಂದು 5-10 ನಿಮಿಷನ ಜೊತೆ ಕೂತ್ಕೊಂಡು, ಹ್ಮ್. ಎಲ್ಲಾ ಹೆಂಗ್ ನಡೀತಾ ಇದೆ ನಿನ್ ಕೆಲ್ಸ, ಏನ್ ಮಾಡ್ತಾ ಇದೀಯಾ, ಏನ್ ಸಮಾಚಾರ, ಎಷ್ಟ್ ಸಿನಿಮಾ ಹಾಡ್ದೆ, ಏನೇನ್ ಕಂಪೋಸ್ ಮಾಡ್ತಾ ಇದೀಯಾ, ಏನೇನ್ ಮಾಡ್ತಾ ಇದೀಯಾ. ಅವರು ತುಂಬಾ ಫ್ರೆಂಡ್ಲಿ ಆಗಿ, ತುಂಬಾ ಪ್ರೀತಿಯಿಂದ ಹ್ಮ್. ರಚಿತಾ ರಾಮ್ ಮೇಡಮ್ ನನ್ಗಾಗ್ಲಿ, ನಮ್ಮ ಅಣ್ಣಂಗಾಗ್ಲಿ, ಆಕ್ಚುಲಿ ನಮ್ ದೊಡ್ಡಪ್ಪ ಬರ್ತಿದ್ರು. ಹ್ಮ್. ಸೊ ಹೀಗಾಗಿ ಅವರು ಅಷ್ಟೊಂದು ಜಾಸ್ತಿ ಇದು ಇಲ್ಲ. ನಮ್ಮ ಅಣ್ಣ ನಾನು ಜಾಸ್ತಿ ಕ್ಲೋಸ್. ಕ್ಲೋಸ್, ನಾನು ಅವನು. ಹ್ಮ್. ಸೊ ಹೀಗಾಗಿ ಅವನು ನಾನು ಇಬ್ರು ಹೋಗ್ತಾ ಇದ್ವಿ. ಹ್ಮ್. ಹೆಂಗಿದೆಯೋ, ನನ್ ಜೊತೆಗೆ ನಮ್ಮ ಅಣ್ಣನ ಕಂಡು ಹಿಡಿತಾರ ಅವ್ರು. ಹ್ಮ್ ಹ್ಮ್ ಹ್ಮ್. ಹೆಂಗಿದೆಯೋ, ಏನ್ ಮಾಡ್ತಾ ಇದೀಯೋ, ಚೆನ್ನಾಗ್ ನೋಡ್ಕೋಬೇಕು ನೀನ್ ಅವನ್ನ, ಹಿಂಗೆ ಅಂತ ನಮ್ಮ ಅಣ್ಣ ನಾನು ಇಬ್ರು ಕೂತ್ಕೊಂಡಾಗ ತುಂಬಾ ಪ್ರೀತಿಯಿಂದ ಕ್ಯಾರವನ್ನ ಕರೆಸಿ ಮಾತಾಡಿಸ್ತಾರೆ. ತುಂಬಾ ಖುಷಿ ಆಗುತ್ತೆ ರಚಿತಾ ರಾಮ್ ಮೇಡಮ್ ಕಂಡ್ರೆ. ಹ್ಮ್ ಹ್ಮ್. ತುಂಬಾ ಒಡನಾಟ ಇದೆ ರಕ್ಷಿತಾ ಮೇಡಮ್ಗೆ, ರಚಿತಾ ರಾಮ್ ಮೇಡಮ್ಗೆ. ಹ್ಮ್. ರಚಿತಾ ರಾಮ್ ಮೇಡಮು ಅವರು ನಾನು ಸೂಪರ್ ಕ್ವೀನ್ ಅಲ್ಲಿ ಬಂದಾಗ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ಹೇಮಲತಾ ಅಕ್ಕ ಅಂತ ಇದ್ರಲ್ಲ, ಹಾ. ಅವ್ರ ಜೊತೆಗೆ ಹಾಡಿದ್ದೆ. ಅವಾಗ್ಲೂನು ರಚಿತಾ ರಾಮ್ ಮೇಡಮ್ ನಾನು ರಿಕ್ವೆಸ್ಟ್ ಮಾಡಿದಾಗ ಅವಾಗ್ಲೂನು ಅವರು ಕೂಡ
ಖಂಡಿತ ಮೀಟ್ ಮಾಡಿಸ್ತೀನಿ ಅಂತ ರಚಿತಾ ರಾಮ್ ಮೇಡಮ್ ದರ್ಶನ್ ಸರ್ಗೂ ಅವರು ಹೇಳಿದ್ರು ಅವಾಗ. ಹಾ. ಸೊ ಹೀಗಾಗಿ ಒಂದೆರಡು ವ್ಯಕ್ತಿ, ರಕ್ಷಿತಾ ಮೇಡಮ್ ಆಗ್ಲಿ ರಚಿತಾ ರಾಮ್ ಮೇಡಮ್ ಆಗ್ಲಿ, ಇವರಿಬ್ರು ನನಗೊಬ್ಬ ದೇವ್ರನ್ನ ಮೀಟ್ ಮಾಡ್ಸಿದಾರೆ ಸರ್. ಇದರಿಂದ ನನ್ಗೆ ಜಾಸ್ತಿ ಕ್ಲೋಸ್ ಆಕ್ಚುಲಿ. ಓಕೆ. ಇಬ್ರು ನಾನ್ ಬಹಳ ಖುಷಿ ಪಡ್ತಾರೆ ನನ್ ಕಂಡ್ರೆ. ಹಾ. ಬಹಳ ಖುಷಿ ಆಗುತ್ತೆ ಮೇಡಮ್ ಇಬ್ರು ನೋಡಿದ್ರೆ ನನ್ಗೆ, ರಚಿತಾ ರಾಮ್ ಮೇಡಮ್ ಆಗ್ಲಿ ರಕ್ಷಿತಾ ಮೇಡಮ್ ಆಗ್ಲಿ. ಓಕೆ. ಇನ್ನ ರೇವಣ್ಣ ಅವರೇ, ಈ ಕಡೆ ಒಂದ್ ಕಡೆ ಸಂಗೀತ ಅಭ್ಯಾಸ, ಇನ್ನೊಂದ್ ಕಡೆ ರಿಯಾಲಿಟಿ ಶೋ, ಸಿನಿಮಾಗಳ ಆಫರ್, ಎಲ್ಲರ ನಡು ಬ್ಯುಸಿ ಆಗಿದ್ದೀರಾ. ಆಮೇಲೆ ಮಧ್ಯದಲ್ಲಿ ಸ್ಟೇಜ್ ಶೋಗಳು, ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ಹಾಡಾಡ್ತೀರಾ, ಅಲ್ಲಿಗೆಲ್ಲ ಆಹ್ವಾನ ಬರುತ್ತೆ, ತುಂಬಾ ಬ್ಯುಸಿ ಆಗಿದ್ದೀರಾ. ಹಾ ಸರ್. ಅದು ಇದ್ರ ನಡುವೆ ನಾವು ಏನೋ ಇನ್ನೊಂದು ವಿಚಾರ ಕೇಳ್ಪಟ್ಟೆ, ನಿಮ್ದೇ ಆದಂತಹ ಒಂದು ಸ್ವತಃ ತಂಡ ಕಟ್ತಾ ಇದ್ದೀರಾ ಅಂತ. ಸೊ ಏನದು ಕಾನ್ಸೆಪ್ಟ್? ಇಲ್ಲ ಸರ್, ಟೀಮ್ ಮಾಡಿದೀನಿ ಸರ್, ಹ್ಮ್. ಮಹಾಲಕ್ಷ್ಮಿ ಇವೆಂಟ್ಸ್ ಅಂತ ಹೇಳಿ. ಓಕೆ. ಈ ಒಂದು ಇಂಟರ್ವ್ಯೂ ಮುಖಾಂತರ ಎಲ್ರಿಗೂ ಕೇಳೋದಿಷ್ಟೇ, ನಿಮ್ಮ ಮನೆ ಮಗ, ನಿಮ್ಮ ಪ್ರೀತಿಯ ಮನೆ ಮಗ, ನೀವು ಬೆಳೆಸಿದಂತ ಒಂದು ಕೂಸು ಒಂದೇನೋ ಹೊಸ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಟೀಮ್ ಮಾಡ್ತಾ ಇದ್ದೀನಿ, ನಿಮ್ಮ ಇಂಟರ್ವ್ಯೂ ಎಲ್ಲಾ ಕಡೆ ಆಲ್ಮೋಸ್ಟ್ ರೀಚ್ ಆಗುತ್ತೆ. ಸೊ ಹೀಗಾಗಿ ನಾನು ಕೂಡ ನಿಮ್ ಚಾನಲ್ ನೋಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ, ತುಂಬಾ ವ್ಯೂಸ್ ಬರ್ತಿರ್ತದೆ. ಸೊ ಹೀಗಾಗಿ ಈ ಒಂದು ಇಂಟರ್ವ್ಯೂ ಕೊಡೋದು ನನಗೂ ಒಂದು ಖುಷಿ ನಿಮ್ ಚಾನಲ್ಗೆ. ಈ ಒಂದು ಇಂಟರ್ವ್ಯೂ ಮುಖಾಂತರ ಎಲ್ರು ಹೇಳೋದಿಷ್ಟೇ, ನಿಮ್ಮ ಮನೆ ಮಗ ಒಂದ್ ಕೆಲಸ ಮಾಡ್ತಿದ್ದಾನೆ, ಒಂದು ಟೀಮ್ ಕಟ್ಟಿದ್ದಾನೆ. ಸೊ ಹೀಗಾಗಿ ನಿಮ್ಮ ಕಾಲೇಜ್ಗಳಾಗಿರ್ಲಿ, ನಿಮ್ಮ ಸ್ಕೂಲ್ಗಳಿಗಾಗಿರ್ಲಿ, ಜಾತ್ರಾ ಮಹೋತ್ಸವ, ಎನಿ ಟೈಮ್ ಏನೇ ಒಂದು ಕಾರ್ಯಕ್ರಮ ಇದ್ರೆ, ಮ್ಯಾರೇಜ್, ಎಲ್ಲಾ ಕಾರ್ಯಕ್ರಮನು ಮಾಡ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಮನೆ ಮಗನ್ನ ಕರ್ಸಿ ಹಾಡ್ಸಿ ಒಂದು ಅವಕಾಶ ಕೊಡಿ, ನಾನು ಕಾರ್ಯಕ್ರಮ ಸಕ್ಸಸ್ ಮಾಡ್ತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಈ ನಿಮ್ಮ ಮನೆ ಮಗನ ಮೇಲೆ ಯಾವತ್ತೂ ಇರ್ಲಿ ಅಂತೇಳಿ ನಾನು ಕರ್ನಾಟಕ ಜನತೆ, ಎಲ್ಲ ಕನ್ನಡಿಗರಿಗೆ, ಎಲ್ಲ ಕನ್ನಡ ಮನಸ್ಸುಗಳಿಗೆ ಕೇಳ್ತಾ ಇದ್ದೀನಿ. ನನ್ನನ್ನ ಕರೀರಿ, ಅವಕಾಶಗಳನ್ನ ಕೊಡ್ರಿ. ದೊಡ್ಡ ದೊಡ್ಡ ನಿಮ್ ಕಡೆ ಊರುಗಳೆಲ್ಲ ಜಾತ್ರೆ ಎಲ್ಲ ಇರ್ತಲ್ಲ, ಸೊ ಅಲ್ಲೆಲ್ಲ ಕರೀರಿ, ಹಾಡ್ತೀನಿ, ಬಂದು ನಿಮ್ಮ ಮನೆ ಮಗನ್ನ ಬೆಳೆಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಈ ಒಂದು ಕಾನ್ಸೆಪ್ಟ್ ಹೆಂಗಂದ್ರೆ, ಒಂದು 2 ತಿಂಗಳ ಮುಂಚೆ ನಾನು ನಮ್ಮಣ್ಣ ಕೂತ್ಕೊಂಡು ಡಿಸೈಡ್ ಮಾಡಿದಾಗ, ನನ್ ಸರಿಗಮಪ ಮುಗೀತು, ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಒಂದು ರೀಸೆಂಟ್ 3 ಸಿನಿಮಾದಲ್ಲಿ ಹಾಡ್ದೆ ಅಣ್ಣ, ಜನರಿಂದ ನಾನ್ ಮೇಲ್ ಬಂದೆ ಅಂತ ಹೇಳಿ. ಸೊ ಹೀಗಾಗಿ ಆ ಸಿನಿಮಾದಲ್ಲಿ 2 ಸಾಂಗ್ ಹಾಡಿದೀನಿ, ಮುಂದೆ ಸಿನಿಮಾಗಳು ಬರ್ತಾ ಇದೆ. ಸೊ ಹೀಗಾಗೆಲ್ಲ ಸಾಂಗ್ ಎಲ್ಲ ಕಳ್ಸಿದ್ದಾರೆ, ಮಾಡ್ತಾ ಇದೀನಿ ಕೆಲ್ಸಾನ. ಅದೆಲ್ಲ ಆದ್ಮೇಲೆ ನಾನೇ ಸ್ವಂತ ಲಿರಿಕ್ಸ್ ಬರಿತೀನಿ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದೆಲ್ಲ ಒಂದೊಂದು ಅದನ್ನು ಆಲ್ಬಮ್ ಸಾಂಗ್ ಎಲ್ಲ ಒಂದೊಂದು ಬಿಡುಗಡೆ ಮಾಡ್ಬೇಕಂತ ಇದೀನಿ. ಸೊ ಹೀಗಾಗಿ ಅದ್ರ ನಡುವೆನೆ ಒಂದು ಟೀಮ್ ಮಾಡೋಣ, ಮಹಾಲಕ್ಷ್ಮಿ ಇವೆಂಟ್ಸ್ ಅಂತ ಹೇಳಿ. ನಮ್ಮ ಮನೆ ದೇವರು ಮಹಾಲಕ್ಷ್ಮಿ. ಸೊ ಹೀಗಾಗಿ ನಾನು ಸಂಗೀತ ಕಲಿತಾ ಇರೋದು ಒಂದು ವಿದ್ಯಾದೇವಿ ಸರಸ್ವತಿ. ಸೊ 2 ಲಿಂಕ್ ಆಗಿ ಮಹಾಲಕ್ಷ್ಮಿ ಇವೆಂಟ್ಸ್ ಅಂತ ಹೇಳಿ. ಆಮೇಲೆ ನನ್ನ ಸ್ವಂತ ಸಣ್ಣ ತಂಗಿ, ಎಲ್ಲರಿಗಿಂತ ಸಣ್ಣವಳು, ಅಕ್ಕ ತಂಗಿಯರಂತ ಬಂದ್ಮೇಲೆ ತುಂಬಾ ಸಣ್ಣವಳು, ಅವಳ ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ. ದೊಡ್ಡಪ್ಪನ ಮಗಳಾದ್ರೂ ನನ್ಗೆ ತುಂಬಾ ಹತ್ತಿರದವಳು. ಆಕ್ಚುಲಿ ಇವಾಗ ಅವಳು ಫಸ್ಟ್ 5th 6th ಏನೋ ಓದ್ತಾ ಇರ್ಬೋದು ಮೋಸ್ಟ್ಲಿ. ಸೊ ಹೀಗಾಗಿ ಅವಳ ಹೆಸರು ಮಹಾಲಕ್ಷ್ಮಿ ಇರೋದ್ರಿಂದ, ಮನೆ ದೇವರು ಮಹಾಲಕ್ಷ್ಮಿ ಇರೋದ್ರಿಂದ ಇದನ್ನೇ ಮಾಡೋಣ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿರುತ್ತೆ, ಆಗುತ್ತೆ ಅಂತೇಳಿ ಒಂದೇನೋ ಮಾಡ್ತಾ ಇದ್ದೀನಿ ಅಣ್ಣ. ನಾನು ನಮ್ಮಣ್ಣ ಇದನ್ನ ಮುಖ್ಯವಾಗಿ ನಡೆಸ್ತಾ ಇದೀವಿ ಅಣ್ಣ. ನಮ್ಮಣ್ಣ ಫಸ್ಟ್ ಆಕ್ಚುಲಿ ಇವಾಗ ನಾನು ಬ್ಲೈಂಡ್ ಆಗಿದ್ರಿಂದ ಸೊ ಎಲ್ಲ ಅವನು ನೋಡ್ಕೋಬೇಕಾಗುತ್ತೆ. ಸೊ ಹೀಗಾಗಿ ನಮ್ಮಣ್ಣ ಅದನ್ನ ನಾನು ಮಾಡ್ತೀನಿ ಮಗ ಅಂತಂದಾಗ, ಸರಿ ಅಣ್ಣ ನೀನ್ ಮಾಡು, ನಾನು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ, ಈ ಟೀಮ್ನ ನಾನು ನೀನು ಇಬ್ರು ಮಾಡೋಣ ಅಂತಂದಾಗ, ನಮ್ಮ ದೊಡ್ಡಪ್ಪ ಹಿಂಗೆ ಮಾಡ್ಬೇಕಪ್ಪ, ಇದು ಹಿಂಗ್ ಮಾಡ್ಬೇಕು ಅಂದಾಗ ಸರಿ ಅಂತೇಳಿ ಕಾರ್ಡ್ ಮಾಡಿಸ್ಕೊಂಡ್ವಿ, ಬ್ಯಾನರ್ ಮಾಡಿಸ್ಕೊಂಡ್ವಿ, ಏನೋ ಒಂದು ಮಾಡ್ತಾ ಇದೀವಿ ಸರ್, ಎಲ್ಲ ದೇವ್ರ ಕೃಪೆ. ಸೊ ಹೀಗಾಗಿ ಎಲ್ಲಾ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಕೇಳೋದೇನಂದ್ರೆ, ನಿಮ್ಮ ಮನೆ ಮಗನ್ನ ನಿಮ್ಮ ಕಡೆ ಕಾರ್ಯಕ್ರಮಕ್ಕೆ ಕರೆಸಿ, ಹರಸಿ, ಬೆಳೆಸಿ, ಆಶೀರ್ವದಿಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಾನು. ಎಲ್ಲಾ ಕಾಲೇಜ್ ಆಗಿರ್ಲಿ, ಸ್ಕೂಲ್ಸ್ ಆಗಿರ್ಲಿ, ಜಾತ್ರಾ ಮಹೋತ್ಸವ, ಎಲ್ಲಾ ಕಡೆನು, ಮ್ಯಾರೇಜ್ ಶೋ, ಆಲ್ಮೋಸ್ಟ್ ಎಲ್ಲಾ ಶೋನು ಮಾಡ್ತೀನಿ ಅಣ್ಣ. ಸೊ ಹೀಗಾಗಿ ನಿಮ್ಮ ಇಂಟರ್ವ್ಯೂ ಮುಖಾಂತರ ನಿಮ್ಮ ಮನೆ ಮಗನ್ನ ಬೆಳೆಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಣ್ಣ. ಓಕೆ. ಅಂದ್ರೆ ನಿಮ್ಮ ಒಂದು ತಂಡದಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ನೀವು ಕರ್ನಾಟಕದ ಎಲ್ಲೇ ಯಾವ ಭಾಗ ಕರೆದ್ರು ಕೂಡ ಮಾಡ್ಕೊಡ್ತೀರ ಹೋಗಿ? ಹೌದಣ್ಣ, ಎಲ್ಲೇ ಕರೆದ್ರು, ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಮಂಗಳೂರು, ಚಿಕ್ಕಮಂಗ್ಳೂರು, ಎಲ್ಲಾ ಕಡೆ ಅಣ್ಣ, ಎಲ್ಲಾ ಕಡೆನೂ ಕಾರ್ಯಕ್ರಮ. ಕರ್ನಾಟಕ ಅಂತಲ್ಲ, ಬೇರೆ ರಾಜ್ಯದಲ್ಲೂ ಮಾಡ್ತಾ ಇದ್ದೀನಿ ಅಣ್ಣ. ಮೊನ್ನೆ ಚೆನ್ನೈಗೆ ಹೋಗಿದ್ದೆ ಅಣ್ಣ, ಮುಂಬೈಗೆ ಹೋಗಿದ್ದೆ, ಆಮೇಲೆ ಡೆಲ್ಲಿ ಆ ಕಡೆ ಎಲ್ಲ ಮಾಡ್ತೀನಿ ಅಣ್ಣ. ಈ ಸದ್ಯದಲ್ಲಿ ಅಮೆರಿಕ ಆಫರ್ ಇದೆ, ಸೊ ಹೀಗಾಗಿ ಅದನ್ನು ಮಾಡ್ತಾ ಇದ್ದೀನಿ ಅಣ್ಣ.
ಎಲ್ಲೇ ಇರ್ಲಿ ಹೆಂಗೆ ಇರ್ಲಿ ಯಾವುದೇ ಭಾಷೆ ಆಗಿರ್ಲಿ, ಹಿಂದಿ, ಕನ್ನಡ, ಮರಾಠಿ ಎಲ್ಲಾ ಭಾಷೆಯಲ್ಲಿ ನಾನು ಬರ್ತೀನಿ, ಕಾರ್ಯಕ್ರಮ ಮಾಡ್ತೀನಿ. ಎಲ್ಲಾ ಕಡೆನೂ ನನ್ನನ್ನ ಕರೆಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಾನು ಎಲ್ಲಾ ಕಡೆನೂ ಎಲ್ಲಾ ಭಾಷೆ ಒಳಗೆ ಹಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಎಲ್ಲಾ ಭಾಷೆನೂ ಕೇಳೋರು ಇರ್ತಾರೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಎಲ್ಲಾದ್ರೂ ಕರೆಸಿ ಬಂದು ಕಾರ್ಯಕ್ರಮ ಮಾಡ್ತೀವಿ ನಾನು ನಮ್ಮಣ್ಣ. ಅಂದ್ರೆ ಇದ್ರಲ್ಲಿ ಜನ ಅಂತ ಏನಿಲ್ಲಣ್ಣ, ಜನ ಯಾವ ತರ ಸೆಲೆಬ್ರಿಟಿ ಇಷ್ಟಪಡ್ತಾರೋ ಆ ತರದ್ದು ಎಲ್ಲಾರ್ಗೂ ಕರ್ಸುವಂತ ಇದೆ ಅಣ್ಣ. ಅದು ಒಂದ್ ಮಟ್ಟದಲ್ಲಿ ಆಕ್ಚುಲಿ ನಮ್ಮ ಅಣ್ಣಂಗೆ ಎಲ್ರು ಪರಿಚಯ, ನನ್ಗೂ ಎಲ್ರು ಪರಿಚಯ. ಸೊ ಹೀಗಾಗಿ ಯಾರು ಕರೆದ್ರು ನನ್ನ ಇವೆಂಟಿಗೆ ಬರ್ತಾರಣ್ಣ. ಸೊ ಹೀಗಾಗಿ ಜನ ಯಾರನ್ನ ಹೇಳ್ತಾರೋ ಅವ್ರಿಗೆ ಕರ್ಸುವಂತ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಂದ್ರೆ ಏನಿಲ್ಲ, ಆಲ್ಮೋಸ್ಟ್ ಬಂದೇ ಬರ್ತಾರೆ ನಂದು ಇವೆಂಟ್ಗೆ, ಎಲ್ಲರಿಗೂ ಪರಿಚಯ ಇರೋದ್ರಿಂದ. ಸೊ ಹೀಗಾಗಿ ನಡೀತಾ ಇದಣ್ಣ, ಎಲ್ರು ಕರ್ಸಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಓಕೆ, ನಿಮ್ಮ ಒಂದು ಹೊಸ ಒಂದು ಯೋಜನೆಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದ್ರ ನಡುವೆ ಇನ್ನೊಂದು ವಿಚಾರ ಕೂಡ ಕೇಳ್ಪಟ್ಟೆ. ಏನಂತಂದ್ರೆ ಇವಾಗ ನಿಮ್ಮ ನೆಚ್ಚಿನ ನಟ ದರ್ಶನ್ ಅವರು ಈಗ ಗೊತ್ತಿದೆ ಪ್ರಕರಣ ಸಂಬಂಧ ಜೈಲಲ್ಲಿದ್ದಾರೆ. ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನೀವೊಂದು ಸಾಹಿತ್ಯವನ್ನ ಬರ್ದಿದ್ದೀರಾ, ಒಂದು ಹಾಡನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಅನ್ನೋ ವಿಚಾರ ಕೂಡ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಮಾಡ್ತಾ ಇದ್ದೇನಣ್ಣ. ಈಗ ಆದಷ್ಟು ಎಲ್ಲಾ ಜನತೆಗೆ ಹೇಳೋದೇನಂದ್ರೆ, ಆದಷ್ಟು ಶೀಘ್ರದಲ್ಲಿ ಅಣ್ಣನು ನಮ್ ಜೊತೆಗಿದ್ದಾರೆ. ಬಾಸ್ ಟಿವಿ ಮುಖಾಂತರ ಒಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ, ಬಂಗಾರದಂತ ಮನಸ್ಸು ನಿಂದು ಅಂತ ಹೇಳಿ. ಈ ಸಾಂಗ್ ಬರುತ್ತೆ, ಬಂದ ಮೇಲೆ ನಿಮ್ಗೆಲ್ರಿಗೂ ಮನಸ್ಸಿಗೆ ಟಚ್ ಆಗುತ್ತೆ. ಆದಷ್ಟು ಸಾಂಗು ನಿಮ್ಗೆಲ್ರಿಗೂ ರೀಚ್ ಆಗ್ಲಿ, ಸಾಂಗು ಚೆನ್ನಾಗಿ ಸದ್ದು ಮಾಡ್ಲಿ, ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಣ್ಣ. ಆದಷ್ಟು ಬೇಗ ರಿಲೀಸ್ ಮಾಡೋಣ. ಖಂಡಿತ. ಇನ್ನೊಂದ್ ಏನಂತಂದ್ರೆ, ರೇವಣ ಸಿದ್ದೇಶ್ವರ ಅವರು ಈ ಒಂದು ಸಾಂಗ್ ಬರ್ದಿ ಅದನ್ನ ನಮ್ಮ ಬಾಸ್ ಟಿವಿಲಿ, ಅಂದ್ರೆ ನೀವು ದರ್ಶನ್ ಅವರ ಬಾಸ್ ಟಿವಿ ನಾವು ನೋಡಿದ್ವಿ, ಅತಿವೇಲಲ್ಲಿ ನೀವು ಇಂಟರ್ವ್ಯೂ ನೋಡಿದ್ವಿ, ಹಂಗಾಗಿ ಇಲ್ಲೇ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಹೇಳಿದ್ರು. ಖಂಡಿತ ಸದ್ಯದಲ್ಲೇ ಬಾಸ್ ಟಿವಿಲಿ ಆ ಒಂದು ಯೂಟ್ಯೂಬ್ ವಿಡಿಯೋ ರಿಲೀಸ್ ಆಗುತ್ತೆ. ಎಲ್ರು ನೋಡಿ ನಮ್ಮ ರೇವ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಅಣ್ಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.